ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮಾಹಿತಿ ವರ್ಷಕ್ಕೆ ಕೇವಲ ಒಂದೇ ಒಂದು ಬಾರಿ, ಅದು ಮಧ್ಯರಾತ್ರಿಯಲ್ಲಿ ಮಾತ್ರ ಅರಳುವ ಅಪರೂಪದ ಹೂವಿನ ಬಗ್ಗೆ ನಿಮಗೆ ಗೊತ್ತೇ? ಹೌದು, ನಾವು ಮಾತನಾಡುತ್ತಿರುವುದು ಹಿಮಾಲಯದ ಅದ್ಭುತ ದೇವತೆಗಳ ಪ್ರೀತಿಯ ಪುಷ್ಪ ಬ್ರಹ್ಮಕಮಲದ ಬಗ್ಗೆ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾದ ಈ ಹೂವಿನ ರಹಸ್ಯಗಳೇನು? ಇದು ಮನೆಯಲ್ಲಿ ಬೆಳೆಸಬಹುದೇ? ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ಇವೆಲ್ಲವನ್ನು ಇವತ್ತಿನ ನಮ್ಮ ಶೋಧ ಎಪಿಸೋಡ್ನಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಹೆಸರೇ ಸೂಚಿಸುವಂತೆ ಈ ಹೂವು ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಅತ್ಯಂತ ಪ್ರಿಯವಾದದ್ದು. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಹೂವಿನ ಮೇಲೆಯೇ ಕುಳಿತು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲ, ಹಿಮಾಲಯದ ಕೇದಾರನಾಥ, ಬದ್ರಿನಾಥ ದೇವಾಲಯಗಳಲ್ಲಿ ಶಿವನಿಗೆ ಅರ್ಪಿಸುವ ಅತ್ಯಂತ ಶ್ರೇಷ್ಠ ಹೂವು ಇದಾಗಿದೆ. ಈ ಹೂವು ಅರಳುವಾಗ ಯಾರು ಅದನ್ನು ನೋಡಿ ಪ್ರಾರ್ಥಿಸುತ್ತಾರೋ ಅವರ ಆಸೆಗಳೆಲ್ಲವೂ ಈಡೇರುತ್ತದೆ. ಇದರ ವೈಜ್ಞಾನಿಕ ಏನು ಹೇಳುತ್ತದೆ? ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಬೆಳೆಸುವ ಬ್ರಹ್ಮಕಮಲದ ನಿಜವಾದ ವೈಜ್ಞಾನಿಕ ಹೆಸರು ಆರ್ಕಿಡ್ ಕ್ಯಾಕ್ಟಸ್ ಅಥವಾ ನೈಟ್ ಕ್ವೀನ್ ಎಂದು ಕರೆಯುತ್ತಾರೆ. ಇದು ಕಳ್ಳಿ ಅಥವಾ ಕ್ಯಾಕ್ಟಸ್ ಜಾತಿಗೆ ಸೇರಿದ ಸಸ್ಯ. ಇದರ ಎಲೆಗಳ ಅಂಚಿನಿಂದಲೇ ಮೊಗ್ಗು ಮೂಡಿ ಹೂವಾಗುತ್ತದೆ. ಆದರೆ ಅಸಲಿಯ ಹಿಮಾಲಯದ ಬ್ರಹ್ಮಕಮಲದ ವೈಜ್ಞಾನಿಕ ಹೆಸರು ಸಾಸುರಿಯಾ ಅವ್ವಲಟ. ಇದು ಉತ್ತರಾಖಂಡದ ರಾಜ್ಯದ ಪುಷ್ಪವಾಗಿದ್ದು ಕೇವಲ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಮಾತ್ರ ನೈಸರ್ಗಿಕವಾಗಿ ಬೆಳೆಯುತ್ತದೆ. ಬ್ರಹ್ಮಕಮಲದ ದೊಡ್ಡ ವೈಶಿಷ್ಟ್ಯವೇನೆಂದರೆ ಇದು ಸೂರ್ಯ ಮುಳುಗಿದ ನಂತರ ರಾತ್ರಿ 9 ರಿಂದ 10 ಗಂಟೆಯ ಸುಮಾರಿಗೆ ಅರಳಲು ಶುರುವಾಗಿ ಮಧ್ಯರಾತ್ರಿ 12 ಗಂಟೆಗೆ ಪೂರ್ಣ ಪ್ರಮಾಣದಲ್ಲಿ ಅರಳುತ್ತದೆ. ಬೆಳಗಾಗುವಷ್ಟರಲ್ಲಿ ಇದು ಬಾಡಿ ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ಸಂಚರಿಸುವ ಕೀಟಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶ ಪ್ರಕ್ರಿಯೆ ನಡೆಸಲು ಈ ಹೂವು ರಾತ್ರಿಯಲ್ಲೇ ಅರಳುತ್ತದೆ ಮತ್ತು ಅದ್ಭುತವಾದ ಸುಗಂಧವನ್ನು ಸೂಚಿಸುತ್ತದೆ. ಈ ಅಪರೂಪದ ಹೂವನ್ನು ನಿಮ್ಮ ಮನೆಯಲ್ಲಿ ಸುಲಭವಾಗಿ ಬೆಳೆಸಬಹುದು. ಇದರ ಎಲೆಯನ್ನು ಕತ್ತರಿಸಿ ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಹೊಸ ಗಿಡ ಚಿಗುರುತ್ತದೆ. ಇದಕ್ಕೆ ಅತಿ ಹೆಚ್ಚು ನೀರು ಅಥವಾ ನೇರವಾದ ಬಿಸಿಲು ಬೇಕಾಗಿಲ್ಲ. ಸ್ವಲ್ಪ ಜಾಗೃತೆ ವಹಿಸಿದರೆ ನಿಮ್ಮ ಮನೆಯಲ್ಲೂ ಈ ರಾತ್ರಿ ರಾಣಿ ಅರಳಿ ಇಡೀ ಮನೆಯನ್ನು ಸುಗಂಧಮಯವಾಗಿಸುತ್ತದೆ. ಪ್ರಕೃತಿಯ ಈ ಅದ್ಭುತ ಸೃಷ್ಟಿ ಬ್ರಹ್ಮಕಮಲದ ಬಗ್ಗೆ ನಿಮಗಿದ್ದ ಕುತೂಹಲಕ್ಕೆ ಈ ವಿಡಿಯೋ ಉತ್ತರ ನೀಡಿದೆ ಎಂದು ನಂಬುತ್ತೇನೆ. ನಿಮ್ಮ ಮನೆಯಲ್ಲೂ ಬ್ರಹ್ಮಕಮಲ ಗಿಡ ಇದೆಯಾ? ಅದು ಅರಳಿದಾಗ ನಿಮಗಾದ ಅನುಭವವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ರಕೃತಿ ಮತ್ತು ವಿಜ್ಞಾನದಲ್ಲಿ ಇಂತಹದ್ದೇ ರೋಚಕ ವಿಷಯಗಳ ಶೋಧಕ್ಕಾಗಿ ನಮ್ಮ ಶೋಧ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.